ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದೀವಿ. ದೇವಸ್ಥಾನಗಳಿಗೆ ಹೋಗಿದೀವಿ, ಉಪವಾಸ ವ್ರತಗಳ ಆಚರಣೆ ಮಾಡಿದೀವಿ, ಆದ್ರೂ ಕೂಡ ಇರುವಂತಹ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಕೂಡ ಬರ್ತಾ ಇದೆ. ಕಾರ್ಯಕ್ರಮ ನೋಡ್ತಾ ಇರುವಂತಹ ಹೊಸ ವೀಕ್ಷಕರು ಆ ಒಂದು ಸಂಖ್ಯೆಗಳಿಗೆ ಕಾಲ್ ಮಾಡಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ದಾನಗಳ ವಿಚಾರವಾಗಿ ತಿಳಿಸ್ತಾ ಇದ್ರಿ ಪ್ರತಿನಿತ್ಯ ಕೂಡ ನಮ್ಗೆ. ಇನ್ನು ಸೋಮವಾರ ಆಗಿರೋದ್ರಿಂದ ಯಾವೊಂದು ವಿಶೇಷವಾಗಿರುವಂತಹ ದಾನವನ್ನ ನಾವು ಈ ದಿನ ಮಾಡ್ಬೇಕಾಗತ್ತೆ. ಅದರ ಜೊತೆನಲ್ಲಿ ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿ ಕೊಡುವಂತ ವಿಚಾರ ಈ ಮನೆ ಮದ್ದು ಆರ್ಥಿಕ ಸದ್ದುನಲ್ಲಿ ಯಾವ ವಿಚಾರದ ಬಗ್ಗೆ ಇವತ್ತು ನಮ್ಗೆ ಮನೆ ಮದ್ದನ್ನ ತಿಳಿಸ್ತಾ ಇದ್ದೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನೆ ಮದ್ದು ಅಂದ್ರೆ ನೀವು ಈ ದಿನ ಅಂತ ಹೇಳಿದಾಗ ಆ ದಿನ ಶುದ್ಧಿಗೋಸ್ಕರ ಇವತ್ತಿರತಕ್ಕಂತಹ ಜ್ವರಗಳನ್ನ ಹೋಗಲಾಡಿಸ್ಕೋಬೇಕಾದ್ರೆ, ಡೆಂಗ್ಯೂ ಈ ಥರದ ಫೀವರ್ ಎಲ್ಲ ನಾವು ದೂರ ಇಡಬೇಕು ಅಂತಂದ್ರೆ ಈ ಪಪ್ಪಾಯ ಎಲೆ ಜ್ಯೂಸ್, ಹಾಗೆಯೇ ದಾಳಿಂಬೆ ಹಣ್ಣಿನ ಜ್ಯೂಸ್, ವಿಶೇಷವಾಗಿ ಒಂದಷ್ಟು ಶಾಕಾಹಾರ ತರಕಾರಿಗಳನ್ನ ಅರ್ಧಕ್ಕೆ ಬೇಯಿಸಿ ಅದರ ಜ್ಯೂಸನ್ನ ತೆಗೆದುಕೊಳ್ತಕ್ಕಂತಹದ್ದು. ಇದಕ್ಕಿಂತಲೂ ಮುಖ್ಯವಾಗಿ ಕಿವಿ ಫ್ರೂಟ್ ಹೆಚ್ಚಿಗೆ ಬಳಸ್ತಾ ಬರ್ತಕ್ಕಂಥದ್ರಲ್ಲೂ ಕೂಡ ನಾವು ಈ ಡೆಂಗ್ಯೂ ಜ್ವರಕ್ಕೆ ಡಾಕ್ಟರ್ನ ದೂರ ಇಡ್ತಾ ಆರೋಗ್ಯ ಅಭಿವೃದ್ಧಿ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನು ಹಾಗೇನೆ ಈ ಮನೆಯ ಮದ್ದು ಹೇಗೋ ಆರ್ಥಿಕಾಭಿವೃದ್ಧಿ ಬರಬೇಕು ಅಂತಂದ್ರೆ ಈ ದಿನದ ಸಂಖ್ಯೆ ಬಂದು 2 ಆಗಿರೋದ್ರಿಂದ ನಿಮ್ಮ ಅನುಭೂತಿಯನ್ನ ಭಗವಂತ ಸ್ವೀಕರಿಸಬೇಕಾದ್ರೆ ನೀವು ಶಿವನಿಗೆ 2 ವಿಭೂತಿಯನ್ನ ದಾನ ಮಾಡ್ತಕ್ಕಂಥದ್ದು. ಒಟ್ಟಾರೆ ಇವತ್ತು 2 ಕಡೆ ಶಿವನ ಆಲಯಕ್ಕೆ ಹೋಗಿ ಬನ್ನಿ. ನಿಮ್ಮ ಮನೆಯಿಂದ ಉತ್ತರಕ್ಕೆ, ನಿಮ್ಮ ಮನೆಯಿಂದ ಪೂರ್ವಕ್ಕೆ ಇರತಕ್ಕಂತಹ ಶಿವನ ದೇಗುಲಕ್ಕೆ ಹೋಗಿ ಬನ್ನಿ. ನಾನು ಏನೇ ಈ ವಾರ ನಿಮಗೆ ಹೇಳಿದ್ದೀನೋ ಸಾಧ್ಯವಾದಷ್ಟು ನಿಮಗೆ ಆರೋಗ್ಯಕ್ಕಾಗಿ ಬೇಕಾಗಿರ್ತಕ್ಕಂತಹದನ್ನ, ಆರೋಗ್ಯ ಚೆನ್ನಾಗಿದೆ ಗುರುಗಳೇ, ನಮಗೆ ಆರ್ಥಿಕತೆ ಕಡೆ ಗಮನಿಸ್ಬೇಕು ಅಂತಂದ್ರೆ ನೀವು ಶಿವನಿಗೆ ಅರ್ಪಣೆ ಮಾಡತಕ್ಕಂಥದನ್ನ ಮಾಡ್ತಾ ಬನ್ನಿ. ಕೃಷ್ಣ ಕೈವಲ್ಯವನ್ನ ಯಾವ ರೀತಿ ಕಷ್ಟದಿಂದ ಪಾರು ಮಾಡ್ತಾ ಅಂತಹ ಪಾರು ಮಾಡತಕ್ಕಂಥ ರೀತಿಯಲ್ಲಿ ವಿಭೂತಿಯನ್ನ ದಾನ ಮಾಡ್ತಾ ಅಭ್ಯುದಯವನ್ನ ತಾವು ಕಾಣ್ತೀರಿ. ಖಂಡಿತವಾಗ್ಲೂ ಗುರುಗಳೆಲ್ಲ ಒಂದು ಕಡೆ ಇವತ್ತಿನ ಮನೆ ಮದ್ದು ಬಹಳ ಅದ್ಭುತವಾಗಿತ್ತು. ಈ ಡೆಂಗ್ಯೂ ಅಥವಾ ಫೀವರ್ ಬರ್ತಾ ಇದೆ ಅಂತಂದ್ರೆ ಹಾಸ್ಪಿಟ್ಲ್ಗೆ ಹೋಗುವಂಥದ್ದು, ICU ಕೂಡ ಹೋಗುವಂಥದ್ದನ್ನ ನಾವು ನೋಡಿದೀವಿ ಅಂತ ಹೇಳ್ಬೋದು. ಸೊ ಮನೆಯಲ್ಲೇ ನಾವು ಯಾವ ರೀತಿ ಆಗಿರುವಂತಹ ಆಹಾರಗಳ ಸೇವನೆಯನ್ನ ಮಾಡ್ಬೇಕು, ಪಪ್ಪಾಯ ಲೀಫ್ ಆಗಿರ್ಬೋದು, ಕಿವಿ ಫ್ರೂಟು, ದಾಳಿಂಬೆ ಹಣ್ಣನ್ನ ಹೆಚ್ಚಾಗಿ ಸೇವನೆಯನ್ನ ನಾವ್ ಯಾಕೆ ಮಾಡ್ಬೇಕಾಗತ್ತೆ ಡೆಂಗ್ಯೂ ಸಂದರ್ಭದಲ್ಲಿ. ಇನ್ನು ಅದರ ಜೊತೆನಲ್ಲಿ ಸೋಮವಾರದ ದಿನ ವಿಶೇಷವಾಗಿ ನಾವು ಏನ್ ದಾನವನ್ನ ಶಿವಾಲಯದಲ್ಲಿ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಗುರುಗಳು ತಿಳಿಸಿರುವಂತ ಈ ಒಂದು ಮನೆ ಮದ್ದು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಸಮಸ್ಯೆ ಇದ್ದಾಗೂ ಕೂಡ ಉಪಯೋಗ ಆಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನೇಬರ್ಸ್ ಆಗಿರ್ಬೋದು, ಯಾರಿಗಾದ್ರೂ ಈ ಒಂದು ತೊಂದರೆಗಳಿದೆ ಅಂತಂದಾಗ ಅವ್ರಿಗೂ ಕೂಡ ನೀವು ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.